ಬೆಂಗಳೂರಲ್ಲಿ ಅಪರಿಚಿತನಿಂದ ಮನೆಗೆ ನುಗ್ಗಿ ದಂಪತಿ ಬಳಿ ಸುಲಿಗೆ ಮಾಡಲಾಗಿದೆ. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ಆರೋಪಿಗಳಿಂದ ದರೋಡೆ. ಬೆಂಗಳೂರಲ್ಲಿ ನಡೆದಿರುವ ಘಟನೆ. ದಂಪತಿ ಬಳಿ ಸುಲಿಗೆ ಮಾಡಿದಾನೆ ಅಪರಿಚಿತ ವ್ಯಕ್ತಿ. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ಆರೋಪಿಗಳಿಂದ ದರೋಡೆ ನಡೆಸಲಾಗಿದೆ. ಬೆಂಗಳೂರಿನ ಹಲವು ಏರಿಯಾ ಸುತ್ತಿಸಿ ಸುಲಿಗೆ ಮಾಡಿದ ವ್ಯಕ್ತಿ. ಪೊಲೀಸ್ ಅಂತೇಳಿ ದಂಪತಿಗೆ ನರಕವನ್ನ ತೋರಿಸಿದ ಕಿರಾತಕರು. ದಂಪತಿ ಬಳಿ 2.5 ಲಕ್ಷ ಹಣವನ್ನ ಸುಲಿಗೆ ಮಾಡಿದ್ದಾರೆ ಆರೋಪಿ. ಪೇಣ್ಯ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ ಬೆಂಗಳೂರಲ್ಲಿ. ಜೆನಿಫರ್ ಸಂಜೀವ್ ದಂಪತಿ ಮನೆಗೆ ನುಗ್ಗಿ ಆರೋಪಿಗಳು ಕಳ್ಳತನ ಮಾಡಿದ್ದಾರೆ. ಪೊಲೀಸ್ ಅಂತ ಹೇಳಿ ದಂಪತಿಗಳಿಗೆ ನರಕ ತೋರಿಸಿದ್ದಾರೆ. ಕಳೆದ 17ರಂದು ನಡೆದಂತಹ ಘಟನೆ. ತಡವಾಗಿ ದೂರು ಕೊಟ್ಟಿದ್ದಾರೆ ದಂಪತಿ. ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬೆದರಿಕೆ ಹಾಕಲಾಗಿದೆ. ನಂತರ ದಂಪತಿ ಮನೆಯಲ್ಲಿ ಹಣ ಚಿನ್ನಾಭರಣವನ್ನ ಕಳ್ಳರು ತಡಕಾಡಿದ್ದಾರೆ. ಮನೆಯಲ್ಲಿ ಹಣ ಸಿಗದೇ ಇರೋದಕ್ಕೆ ದಂಪತಿ ಅಕೌಂಟ್ನಿಂದ ಹಣವನ್ನ ಡ್ರಾ ಮಾಡಿಸಿಕೊಂಡಿದ್ದಾರೆ. ಸರ್ಜಾಪುರ, ಮಾರತಳ್ಳಿ, ಮಡಿವಾಳವನ್ನ ಸುತ್ತಾಡಿಸಿ ಹಣವನ್ನ ಪೀಕಿದ್ದಾರೆ ಖದೀಮರು. ಹಣ ಸುಲಿಗೆ ಮಾಡಿ ದಂಪತಿಯನ್ನ ಮನೆಗೆ ಬಿಟ್ಟು ಹೋಗಿದ್ದಾರೆ. ನಿಜವಾದ ಪೊಲೀಸ್ ಅಂತ ಹೇಳಿ ದೂರನ್ನ ನೀಡದೆ ಇಷ್ಟು ದಿನ ದಂಪತಿಗಳು ಸುಮ್ಮನೆ ಇದ್ರು. ಪ್ರಕರಣವನ್ನ ದಾಖಲಿಸಿ ಆರೋಪಿಗಾಗಿ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಪೊಲೀಸ್ ಅಂತ ಹೇಳಿ ದಂಪತಿಗಳಿಂದ 2.5 ಲಕ್ಷ ಹಣವನ್ನ ವಸೂಲಿ ಮಾಡಿದ್ದಾರೆ. ಪೊಲೀಸ್ ಅಂತ ಹೇಳಿದ್ರಿಂದಾಗಿ ಈ ದಂಪತಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿಲ್ಲ. ಕಳೆದ ತಿಂಗಳು 17ರಂದು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಈಗ ಪೊಲೀಸ್ ಅಲ್ಲ ಇವರು ಅಂತ ಗೊತ್ತಾಗ್ತಾ ಇದ್ದಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈ ಕಳ್ಳರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಜೆನಿಫರ್ ಸಂಜೀವ್ ದಂಪತಿ ಮನೆಗೆ ನುಗ್ಗಿ ಆರೋಪಿಗಳು ಕಳ್ಳತನ ಮಾಡಿರೋದು. ಇದೇ ಮನೆಗೆ ನುಗ್ಗಿ ದಂಪತಿಯನ್ನ ಸುತ್ತಾಡಿಸಿ ಸರ್ಜಾಪುರ, ಮಾರತಳ್ಳಿ, ಮಡಿವಾಳವನ್ನ ಸುತ್ತಾಡಿಸಿ 2.5 ಲಕ್ಷ ಹಣವನ್ನ ಪಡೆದುಕೊಂಡಿದ್ದಾರೆ. ಮನೆಯಲ್ಲಿ ಏನೇನಿದೆ ಅಂತ ತಡಕಾಡಿದ್ದಾರೆ. ಚಿನ್ನಾಭರಣಗಳನ್ನ ಹುಡುಕಿದ್ದಾರೆ. ನಂತರ ಮನೆಯಲ್ಲಿ ಏನೂ ಸಿಕ್ಕಿಲ್ಲ. ಹಾಗಾಗಿ ದಂಪತಿ ಅಕೌಂಟ್ನಿಂದ ಹಣವನ್ನ ಡ್ರಾ ಮಾಡಿಸಿಕೊಂಡಿದ್ದಾರೆ. ಈಗ ಕಳ್ಳರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕಳ್ಳರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮನೆಗೆ ನುಗ್ಗಿ ಅದರಲ್ಲೂ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡುವಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಕಳೆದ 2 ವಾರಗಳ ಹಿಂದಷ್ಟೇ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ತಾಯಿ ಮಗನ ಮನೆಗೆ ನುಗ್ಗಿ ಒಂದು ದರೋಡೆ ಮಾಡಲಾಗಿತ್ತು. ಆ ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು. ಇದೀಗ ಆ ಘಟನೆ ಮಾಸುವ ಮುನ್ನವೇ ಪೊಲೀಸರ ಸೋಗಿನಲ್ಲಿ HSR ಲೇಔಟ್ನಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಮನೆಗೆ ನುಗ್ಗದಂತಹ ಒಬ್ಬ ದುಷ್ಕರ್ಮಿ ಏನಿದ್ದ ದಂಪತಿಯನ್ನು ಬೆದರಿಸಿ ಸುಲಿಗೆಯನ್ನು ಮಾಡಿದ್ದಾನೆ. ನೀವು ನೋಡ್ತಾ ಇರ್ಬೋದು HSRನ 3rd ಸೆಕ್ಟರ್ನಲ್ಲಿ ಇರುವಂಥದ್ದು. ಇಲ್ಲಿ ಇರುವಂತಹ 80ನೇ ಮನೆ ನಂಬರ್. ಇಲ್ಲಿ ಈ ಮನೆಯ ಮೊದಲನೇ ಫ್ಲೋರ್ನಲ್ಲಿ ವಾಸವಾಗಿದ್ದಂತಹ ದಂಪತಿ ಏನಿದ್ರು, ಜೆನಿಫರ್ ಮತ್ತು ಸಂಜೀವ್ ಅನ್ನುವಂಥ ದಂಪತಿ ಏನಿದ್ರು, ಅವರ ಮನೆಯಲ್ಲಿ ಒಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಿದ್ದಂತಹ ಏನೊಬ್ಬ ದುಷ್ಕರ್ಮಿ ಏನಿದ್ದ ಆತ ಅವರನ್ನು ಅವರ ATM ಅನ್ನು ತೆಗೆದುಕೊಂಡು ಬೆಂಗಳೂರಿನ ಹಲವು ಏರಿಯಾಗಳನ್ನು ಸುತ್ತಾಡಿಸಿ ಅವರ ಬಳಿ 2 ಲಕ್ಷಕ್ಕೂ ಅಧಿಕ ಹಣವನ್ನು ಸುಲಿಗೆ ಮಾಡಿರುವಂಥದ್ದು. ಜೊತೆಗೆ ಪೊಲೀಸ್ ಅಂತೇಳಿ ಬೆದರಿಕೆಯನ್ನು ಒಡ್ಡಿ ಅವರಿಗೆ ಸಾಕಷ್ಟು ಹಣವನ್ನು ಮಾಡಿರುವಂಥದ್ದು. ಇದು ಕಳೆದ 17ನೇ ತಾರೀಕು ರಾತ್ರಿ ನಡೆದಂತಹ ಘಟನೆ. ಅದಾದ ಬಳಿಕ ಅವರು ಪೊಲೀಸರೇ ಅಂತ ನಂಬ್ಕೊಂಡಂತಹ ದಂಪತಿ 20ನೇ ತಾರೀಕು ಒಂದು ದೂರನ್ನು ಕೊಡ್ತಾರೆ. ಸದ್ಯಕ್ಕೆ ಈ ಘಟನೆ ಕುರಿತು ಮಾತನಾಡೋದಕ್ಕೆ ಈ ಒಂದು HSR ಲೇಔಟ್ ಅಸೋಸಿಯೇಷನ್ನ ಮೆಂಬರ್ ಒಬ್ಬರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇದು ಈ ಒಂದು ಘಟನೆ ಏನಿತ್ತು, ಈ ಘಟನೆ ಬಗ್ಗೆ ಪೊಲೀಸ್ ಬೀಟ್ ಇರಲಿಲ್ಲ, ವ್ಯವಸ್ಥೆ ಇರಲಿಲ್ಲ, ಯಾಕೆ ಈ ರೀತಿಯಾದಂಥ ಘಟನೆ ಆಯಿತು ಅನ್ನೋದ್ರ ಕುರಿತು ಏನಾದರೂ ಮಾಹಿತಿ ಸಿಗುತ್ತಾ? ಇಲ್ಲ, ಅದು ಪೊಲೀಸ್ ಬೀಟ್ ಅಂತ ಇಲ್ಲ ಅಂತ ಏನು ಹೇಳೋಂಗಿಲ್ಲ. ಅವರು ರೆಗ್ಯುಲರಾಗಿ ಬೀಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಈ ಪ್ರಕರಣ ಇದು ಮೊದಲನೇ ಬಾರಿಗೆ ಪೊಲೀಸ್ ಅಂತ ಹೇಳ್ಕೊಂಬಂದು ಮಾಡಿರೋದು. ಇದು ಮೊದಲನೇ ಬಾರಿಗೆ ಪೊಲೀಸರು ಬೀಟ್ ನಾವು ಪ್ರತಿ ತಿಂಗಳು ಜನಸಂಪರ್ಕ ದಿವಸದಲ್ಲಿ ಹೇಳ್ತಾನೆ ಇದ್ದೀವಿ. ಅವರು ಸ್ಟಾಫ್ ಸ್ವಲ್ಪ ಕಡಿಮೆ ಇದೆ ಅಂತ ಸ್ವಲ್ಪ ತಿಳಿಸಿದರು ಪೊಲೀಸರು. ಸೊ ಅದನ್ನು ಇಂಪ್ರೂವ್ ಮಾಡ್ತೀವಿ. ಬೀಟ್ ಪೊಲೀಸು ನೀವು ಹೇಳಿದಾಗೆಲ್ಲ ಕಳಿಸ್ತೀವಿ. ಬೀಟ್ ಪೊಲೀಸ್ ಮಾಡ್ತಾ ಇದ್ದಾರೆ, ರೆಗ್ಯುಲರಾಗೇ ಇದೆ, ಅದೇನು ತೊಂದರೆ ಇಲ್ಲ. ಘಟನೆ ಏನಂತ CCTVಯಲ್ಲಿ ಏನಾದರೂ ರೆಕಾರ್ಡ್ ಆಗಿದೆಯಾ
ಅಥವಾ ಏನು ಇಲ್ಲಿ ಅಂದರೆ ಅವರು ಬಂದಂಥದ್ದು ಹೋಗೋಂಥದ್ದು ಏನಾದರೂ ಇಲ್ಲಿನ CCTV ರೆಕಾರ್ಡ್ ಆಗಿದೆಯಾ? ನಿಮ್ಗೇನಾದರೂ ಆ ವ್ಯಕ್ತಿ ಗೊತ್ತಿದ್ದಾನಾ? ನೀವು ನೋಡಿದ್ರಾ? ಆ ವ್ಯಕ್ತಿ ಬಗ್ಗೆ ನಮಗೂ ಪರಿಚಯ ಇಲ್ಲ, ನಾವು ಇನ್ನೂ ನೋಡಲಿಲ್ಲ ಆ ವ್ಯಕ್ತಿನ ಯಾರು ಅಂತ. ಅವರು ಸಿಗ್ತಾ ಇಲ್ಲ ನಮ್ಮ ಕೈಗೂ. ನೋಡೋಣ, ಇದು ಅಕ್ಕಪಕ್ಕದಲ್ಲಿ CCTV ಇದ್ದಾವೆ, ಅದ್ರದ್ದು ವಿಡಿಯೋ ಕ್ಯಾಮ್ರಾ ರೆಕಾರ್ಡಿಂಗ್ಸ್ ಎಲ್ಲ ತೆಗೆಸಿ ಯಾರು ಅಂತ ತಿಳ್ಕೊಂಡು ಇದು ಮಾಡೋದು. ಈ ದಂಪತಿ ಯಾರು ಸರ್? ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ? ನೀವೇನಾದರೂ ಮಾತಾಡಿದ್ರಾ ಅವ್ರ ಜೊತೆ? ಇಲ್ಲ, ಈ ದಂಪತಿ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಅವರೇನು ಮೆಂಬರ್ಶಿಪ್ ತೊಗೊಂಡಿಲ್ಲದೆ ಇರೋದ್ರಿಂದ ನಾವು ಅವ್ರ ಬಗ್ಗೆ ಏನು ಮಾಹಿತಿ ನಮ್ಮ ಹತ್ರ ಇಲ್ಲ. ಅದ್ರ ಬಗ್ಗೆ ನೋಡ್ತೀವಿ, ನಾವು ಚೆಕ್ ಮಾಡಿ ಏನಿದೆಯಾ ನೋಡ್ತೀವಿ. ಇತ್ತೀಚೆಗೆ ಪೊಲೀಸ್ ಸೋಗ್ನಲ್ಲಿ ಬಂದು ಈ ಒಂದು ಸುಲಿಗೆ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಘಟನೆ ಸಂಬಂಧ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. CCTV ಆಧರಿಸಿ ಪೊಲೀಸರು ಆತನಿಗಾಗಿ ಬಲೆಯನ್ನು ಬೀಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.